ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯ ಬೋಧನೆಗಳೆಂಬ ಶೀರ್ಷಿಕೆಯಡಿಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಕೆಲವು ಪ್ರಾಮುಖ್ಯ ಅಂಶಗಳನ್ನ ನಾವು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನ. ಮತ್ತಾಯ 6:24. ಯಾವನಿಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನೊಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಸಾಮರ್ಥ್ಯವನ್ನು ಗ್ರಹಿಕೆ ನಾನು ಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಯೇಸು ಕ್ರಿಸ್ತನು ಮತ್ತೊಂದು ಸ್ವಾರಸ್ಯಕರವಾದ ಸಂಗತಿಯನ್ನು ನಮ್ಮ ಮುಂದೆ ಹೇಳ್ತಿದ್ದಾನೆ. ಇಲ್ಲಿ ಇಬ್ಬರು ಯಜಮಾನರು ಎಂಬುದಾಗಿ ಹೇಳ್ತಿದ್ದಾನೆ. ಹಾಗಾದ್ರೆ ಮನುಷ್ಯ ಎರಡು ಆಯ್ಕೆಗಳ ನಡುವೆ ಆತನು ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡಲು ಸಾಧ್ಯ. ಒಂದು ದೇವರನ್ನ, ಮತ್ತೊಂದು ಧನವನ್ನ. ಇಲ್ಲವೇ ದೇವರ ಯಜಮಾನನಾಗಿರಬೇಕು, ತಪ್ಪಿದರೆ ಧನ ಅಂದ್ರೆ ಹಣವು ಒಬ್ಬನ ಯಜಮಾನನಾಗಬೇಕು. ಅದನ್ನೇ ಆತನು ಹೀಗೆ ಹೇಳ್ತಾರೆ, ಅವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನೊಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಯಾರನ್ನಾದ್ರೂ ಒಬ್ಬರನ್ನ ಪ್ರೀತಿಸ್ಲಿಕ್ಕಾಗ್ತದೆ, ಒಬ್ಬನನ್ನ ದ್ವೇಷಿಸ್ಲಿಕ್ಕಾಗ್ತದೆ, ಒಬ್ಬನನ್ನ ಹೊಂದಿಕೊಳ್ಳಿಕ್ಕಾಗ್ತದೆ, ಇನ್ನೊಬ್ಬನನ್ನು ತಾತ್ಸಾರ ಮಾಡ್ಲಿಕ್ಕಾಗ್ತದೆ. ಅದನ್ನ ಹೇಳ್ತಿದ್ದಾರೆ, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರ್ರಿ, ಆದ್ರೆ ಯಾವುದಾದ್ರೂ ಒಂದನ್ನು ಮಾತ್ರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಣದ ಹಿಂದೆ ಹೋಗಿ ಬಾಧೆಪಟ್ಟ ಅನೇಕರ ಉದಾಹರಣೆ ಸತ್ಯವೇದದಲ್ಲಿ. ಯೆಹೋಶುವನ ಕಾಲದಲ್ಲಿ ಆಕಾನನೆಂಬ ಒಬ್ಬ ಮನುಷ್ಯ ದೇವರಿಗೆ ಮೀಸಲಾಗಿಟ್ಟ ವಸ್ತುವನ್ನ ತನ್ನ ಗುಡಾರದಲ್ಲಿ ಆತನು ವಸ್ತ್ರ ಬೆಳ್ಳಿ ಸಹಿತವಾಗಿ ಆತನು ಅಡಗಿಸಿಟ್ಟಿದ್ದ. ಕೂಡಲೇ ದೇವರು ಅದಕ್ಕೆ ಆತನು ಬೇಸರಗೊಳ್ತಾನೆ. ಸಮಸ್ತ ಇಸ್ರಾಯೇಲರು ಶಾಪಕ್ಕೆ ಒಳಗಾದುದನ್ನ ಆತನು ಮಾತನಾಡ್ತಾನೆ. ಯುದ್ಧದಲ್ಲಿ ಅವರು ಸೋಲ್ತಾರೆ. ಆಗ ದೇವರು ಹೇಳ್ತಾನೆ, ಹೀಗೆ ಮೀಸಲಾದುದನ್ನು ನೀವು ತೆಗೆದುಕೊಂಡಿದ್ದೀರಿ. ಆಗ ದೇವರ ಮುಂದೆ ಬಿದ್ದುಕೊಂಡಿದ್ದ ಯೆಹೋಶುವ ಮತ್ತು ಹಿರಿಯರು ಆಗ ದೇವರ ಯೆಹೋಶುವನಿಗೆ ಮಾತನಾಡಿ ಕುಲಗಳ ಪ್ರಕಾರ, ಗೋತ್ರಗಳ ಪ್ರಕಾರ, ಕುಟುಂಬಗಳ ಪ್ರಕಾರ ಹೀಗೆ ಕರೆಯುವಾಗ ಆಕಾನನ್ನ ಗುರುತಿಸಲಾಗ್ತದೆ. ಅವನ ಗುಡಾರದವನ್ನ ಪರಿಶೀಲಿಸಿದಾಗ ಮೀಸಲಾಗಿದ್ದ ವಸ್ತುಗಳನ್ನು ತಕೊಂಡಿರ್ತಾನೆ. ಇದರ ನಿಮಿತ್ತವಾಗಿ ಅವನ ಮಕ್ಕಳು, ಅವನ ಪಶುಗಳು, ಅವನ ಡೇರಿ ಎಲ್ಲವೂ ಸಮಸ್ತ ಇಸ್ರಾಯೇಲರ ಕಲ್ಲಿನ ಹೊಡೆತಕ್ಕೆ ಸಿಕ್ಕಿ ನಾಶವಾದರು. ಹಣದಿಂದ ಉಂಟಾದ ವ್ಯಾಮೋಹದಿಂದಲೇ ತನ್ನ ಇಡೀ ಕುಟುಂಬ ಪರಿವಾರ ಸಹಿತವಾಗಿ ಒಳಗಾಗಬೇಕಾಯಿತು. ಹಾಗೆಯೇ ಎಲೀಷನಿಗೆ ಸಹಾಯಕನಾಗಿದ್ದ ಗೆಹಜಿ ಆತನು ನಾಮಾನ ತಂದಿದ್ದ ಉಡುಗೊರೆಗಳ ಮೇಲೆ ಆತನು ಆಶೆಪಟ್ಟು ಅವನನ್ನು ಹಿಂಬಾಲಿಸಿಕೊಂಡು ಹೋಗಿ ಎಲೀಷನು ಅಪ್ಪಣೆ ಕೊಡದಿದ್ದರೂ ಅದನ್ನು ಬೇಕೆಂಬುದಾಗಿ ತೆಗೆದುಕೊಂಡು ಬಂದು ಅದನ್ನ ಮತ್ತೊಂದು ಕಡೆ ಬಚ್ಚಿಟ್ಟು ಬರುವಾಗ ಎಲೀಷನು ಆತನಿಗೆ ಹೇಳ್ತಾನೆ, ನೀನಿಗೆ ಹೋದದ್ದು ಅಂತ ಮರಗಳು, ಇಲ್ಲಿ ನೀನು ಹೀಗೆ ತೆಗೆದುಕೊಂಡು ಬಂದದ್ದು. ಹಾಗಾದ್ರೆ ಎಲೀಷನ ಆತ್ಮ ಹೋಗಿ ಅದೆಲ್ಲವನ್ನ ಹಾಗೆ ಕಂಡದೆ. ಇದರ ನಿಮಿತ್ತ ಗೆಹಜಿಗೆ 10 ತಲೆಮಾರುಗಳವರೆಗೆ ಚರ್ಮದಲ್ಲಿ ಬಾಧೆ, ಚರ್ಮ ರೋಗ ಅವನ್ನ ಬಾಧಿಸ್ತದೆ. ಪ್ರಿಯರೇ, ಮುಂದುವರೆದು ಗಮನಿಸಿದ್ರೆ ಯೇಸುವಿನ ಶಿಷ್ಯರಲ್ಲಿ ಯೂದ ಆತನು ಯೋಹಾನ 6ನೇ ಅಧ್ಯಾಯದಲ್ಲಿ ಯೇಸುವಿನ ಶಿಷ್ಯರಲ್ಲಿ ಅನೇಕರು ಯೇಸುವಿನ ಬೋಧನೆಯನ್ನು ಕೇಳಿದ್ದು ಕಠಿಣವಾದ ಬೋಧನೆ ಎಂಬುದಾಗಿ ಹೇಳಿ ಆತನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಆತನ ಸಮೀಪದಲ್ಲಿ ನಿಂತವರಿಗೆ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಹೋಗಬೇಕಿದ್ದರು. ಆಗ ಪೇತ್ರನು ಹೇಳ್ತಾನೆ, ಎಲ್ಲಾ ಶಿಷ್ಯರನ್ನ ಅಪೊಸ್ತಲರನ್ನ ಪ್ರತಿನಿಧಿಸಿ ಹೇಳ್ತಾನೆ, ನಿನ್ನನ್ನು ಬಿಟ್ಟು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವನುಂಟು ಮಾಡುವಂಥ ವಾಕ್ಯಗಳುಂಟು, ನೀನು ದೇವರು ಪ್ರತಿಷ್ಠಿಸಿದವನಾದ, ನೀನೇ ಮೆಸ್ಸಿಯ, ನೀನೇ ಕ್ರಿಸ್ತನೆಂದು ನಾವು ತಿಳಿದಿದ್ದೇವೆ, ನಂಬಿದ್ದೇವೆ ಎಂಬಂತ ಒಂದು ವಿಶ್ವಾಸದ ಅರಿಕೆನ ಆತನು ಹೇಳ್ತಾನೆ. ಅವರಲ್ಲಿ ಒಬ್ಬನಾಗಿದ್ದವನೀಗ 12 ಮಂದಿಯಿಂದ ಆತನು ಜಾರಿ ಹೋಗಿ 30 ಬೆಳ್ಳಿ ಕಾಸಿಗಾಗಿ ಯೇಸು ಕ್ರಿಸ್ತನನ್ನು ಹಿಡ್ಕೊಡುವಂತೆ ಆತನು ಒಂದು ಒಪ್ಪಂದ ಮಾಡಿಕೊಂಡು ಯೇಸು ಕ್ರಿಸ್ತನನ್ನ ಹಿರಿಸಭೆಗೆ ಹಿಡಿದುಕೊಡ್ತಾನೆ. ಇದರ ನಿಮಿತ್ತ ಯೇಸು ಕ್ರಿಸ್ತನಿಗೆ ನ್ಯಾಯ ವಿಚಾರಣೆ ಆಗುವಾಗ ಯೇಸು ಕ್ರಿಸ್ತನಿಗೆ ಮರಣದಂಡನೆ ಆದುದನ್ನು ಕಂಡು ಈಗ ಆತನು ಒಳಗೆ ವೇದನೆ ಪಡ್ತಾನೆ. ತಪ್ಪಿಲ್ಲದವನನ್ನ ಮರಣ ಶಿಕ್ಷೆಗೆ ಒಪ್ಪಿಸಿಕೊಟ್ಟನೆಂಬುದಾಗಿ. ಈಗ ಹಣ ಬೇಕೆಂಬುದಾಗಿ ಹೇಳ್ತಾನೆ. ಆದ್ರೆ ಅವನ ಕೈಯಿಂದ ತೆಗೆದುಕೊಳ್ಳುವುದಕ್ಕೆ ಯಾರು ಇರಲಿಲ್ಲ. ಆತನ ವೇದನೆಯಿಂದ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಮುಂದೆ
ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಅನನೀಯ ಸಫೈರಳಿರುವಂಥ ದಂಪತಿಗಳು ಅನೇಕರು ತಮ್ಮ ತಮ್ಮ ಆಸ್ತಿಗಳನ್ನ ಮಾರಿ ಅದರಿಂದ ಬಂದ ಹಣವನ್ನು ಅಪೊಸ್ತಲರ ಪಾದದ ಮುಂದೆ ಇಡುವಾಗ ಇವರು ಅದೇ ರೀತಿ ಪ್ರೇರಿತರಾಗಿ ಮಾಡ್ತಾರೆ. ಆದರೆ ತಮಗೆಂದು ಸ್ವಲ್ಪ ಇಟ್ಟುಕೊಂಡು ಹಣದ ಗಂಟನ ನಂತರ ತಂದು ಪೇತ್ರನ ಮುಂದೆ ನಾವು ಮಾರಿದ್ದು ಇಷ್ಟಕ್ಕೆ ಎಂಬುದಾಗಿ ಕೊಡುವಾಗ ಪೇತ್ರನಿಗೆ ಅವನೊಳಗಿದ್ದ ಪವಿತ್ರಾತ್ಮನಿಗೆ ಅದು ಗೊತ್ತಾಗ್ತದೆ. ಪೇತ್ರ ಹೇಳ್ತಾನೆ, ನೀವು ಸುಳ್ಳಾಡಿದ್ದು ನನಗಲ್ಲ, ಪವಿತ್ರಾತ್ಮನಿಗೆ, ದೇವರಿಗೆ ಎಂಬುದಾಗಿ ಹೇಳ್ತಾನೆ. ಈ ಮಾತುಗಳನ್ನ ಹೇಳ್ತಿರುವಾಗಲೇ ಅನನೀಯ ಸತ್ತು ಬಿದ್ದ. ಅವನನ್ನು ಕೆಲವು ಯೌವನಸ್ಥರು ತಗೊಂಡೋಗಿ ಊತ ಹಾಕಿದ್ರು. ತನ್ನ ಗಂಡನನ್ನು ಹುಡುಕಿಕೊಂಡು ಎಷ್ಟೋ ಹೊತ್ತಿಗೆ ಸಫೈರಳು ಬರ್ತಾಳೆ. ಯೇಸು ಕ್ರಿಸ್ತನು ತಿರುಗಿ ಕೇಳ್ತಾನೆ, ನೀವು ಮಾರಿದ ಇಷ್ಟಕ್ಕೋ? ಆಕೆ ತಿರುಗಿ ಸುಳ್ಳು ಹೇಳ್ತಾಳೆ, ಗಂಡನ್ ಹೇಳಿದಂತೆ. ಆಕೆ ಸತ್ತು ಬೀಳ್ತಾಳೆ. ಪ್ರೇರೆ, ಯೇಸು ಕ್ರಿಸ್ತನು ಹೇಳ್ತಾನೆ, ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಡ ಒಡಂಬಡಿಕೆಯಲ್ಲೂ ಇದು ಆಪತ್ತಾಗಿತ್ತು, ಹೊಸ ಒಡಂಬಡಿಕೆಯಲ್ಲೂ ಇದು ಆಪತ್ತು, ಕ್ರಿಸ್ತನ ಸಭೆಯೊಳಗೂ ಇದು ಆಪತ್ತು. ನಮಗೆ ದೇವರು ನೇಮಿಸ್ತಿದ್ದ ಸಂಗತಿಗಳೊಳಗೆ ನಾವು ನಮ್ಮ ಕೈಯನ್ನು ಇಡಬಾರದು. ದೇವರು ನಮಗೆ ಯಾವುದನ್ನು ಅನುಭೋಗಿಸದಕ್ಕೆ ಕೊಟ್ಟಿದ್ದಾನೋ ಅಷ್ಟು ಮಾತ್ರ. ಇತರು ನಮಗಿಂತ ಚೆನ್ನಾಗಿದ್ದಾರೆ, ನಾವು ಅವರಂತೆ ಆಗ್ಬೇಕೆನ್ನುವಂತ ಪ್ರೇರಣೆ ಅಥವಾ ದುಷ್ಪ್ರೇರಣೆ ಬೇಡ. ದೇವ್ರು ನಮಗೇನು ಕೊಟ್ಟಿದ್ದಾನೋ ಅದು ಸಾಕು. ಅದುವೇ ದೇವರ ಆಶೀರ್ವಾದ. ನಮ್ಮ ದಲ್ಲದನ್ನ ಅಥವಾ ದೇವರಿಗೆ ಸಲ್ಲಬೇಕಾದದನ್ನ ನಾವು ನಮಗಿಟ್ಟುಕೊಳ್ಳುವಂಥದ್ದು ಅದು ಆಪತ್ತು. ಅಥವಾ ದೇವರು ನಮಗೆ ಕೊಟ್ಟ ನಿತ್ಯ ಜೀವವನ್ನು ಬಿಟ್ಟು ಯೋಧನಂತೆ ಹಣದಿಂದ ಹೋಗುವಂಥದ್ದು ಆಪತ್ತು. ಅದಕ್ಕೆ ದೇವರಿಗೆ ಮೀಸಲಾದದನ್ನು ಇಟ್ಟುಕೊಳ್ಳುವಂಥದ್ದು ಆಪತ್ತು. ದೇವರ ಅಪ್ಪಣೆ ಕೊಡದೇ ಇರುವಾಗ ಗೆಹಜಿಯಂತೆ ಸಂಪಾದಿಸಿಕೊಳ್ಳುವಂಥದ್ದು ಆಪತ್ತು. ದೇವರಿಗೆಂದು ನಾವು ಮನಸ್ಸು ಮಾಡಿ ಮತ್ತೆ ಅದರಲ್ಲಿ ದೇವರಿಗೆ ಕೊಡಬೇಕಾದದನ್ನು ನಮಗೆಂದು ಇಟ್ಟುಕೊಳ್ಳುವಂಥದ್ದು ಆಪತ್ತು. ಪ್ರಿಯರೇ, ಈ ಭಾಗಗಳಲ್ಲಿ ನಾವು ನಮ್ಮನ್ನ ಸರಿ ಮಾಡಿಕೊಳ್ಬೇಕಾಗ್ತದೆ. ವಾಕ್ಯ ಹೇಳ್ತದೆ, ಯಾಕೋಬ 4:4 ಗಂಭೀರವಾದ ಒಂದು ವಾಕ್ಯ, ಓದಿಕೊಳ್ಳೋಣ. ಭೋಗಗಳಿಗೆ ಆಶೆಪಟ್ಟವರ ಕುರಿತಾಗಿ ಬರ್ತದೆ. ಯಾಕೋಬ 4:4, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ತಾನೆ. ಪ್ರೇರೆ, ಹಾಗಾದರೆ ಇಹಲೋಕ ಸ್ನೇಹ, ಹಣದ ಆಸೆ ಇಹಲೋಕ ಸ್ನೇಹಕ್ಕೆ ಸಂಬಂಧಪಟ್ಟದ್ದು. ಇದರಿಂದ ದೇವರೊಂದಿಗೆ ವೈರತ್ವ ಉಂಟಾಗ್ತದೆ ಎಂಬುದಾಗಿ ಬರೀತಾನೆ. ಹಾಗಾಗಿ ಯೋಹಾನನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ನಮಗೆ ಒಂದು ಎಚ್ಚರಿಕೆ ಬರ್ತದೆ. 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯದ 15-16ನೇ ವಚನಗಳಲ್ಲಿ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಪ್ರೇರೆ, ದೇವರ ಕಡೆಗೆ ನಿಂತು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರ ಆತ್ಮನ ಈ ನಿಟ್ಟಿನಲ್ಲಿ ನಮ್ಮನ್ನು ದಿನದಿಂದ ದಿನಕ್ಕೆ ಅತ್ಯಧಿಕವಾಗಿ ಮುಂದಕ್ಕೆ ಆತ ನಮ್ಮನ್ನು ನಡೆಸಿಕೊಡಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ತಂದೆಯೇ, ನಾವು ಇಬ್ಬರು ಯಜಮಾನರಿಗೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ ಎಂಬುದಾಗಿ ನೀನು ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಹಳೆ ಒಡಂಬಡಿಕೆ ನಿದರ್ಶನಗಳು, ಹೊಸ ಒಡಂಬಡಿಕೆ ನಿದರ್ಶನಗಳನ್ನ ಕಾಣುವುದಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನಗೆ ಮೀಸಲಾದದನ್ನು ತೆಗೆದುಕೊಂಡ ಆ ಕಾನೂನು ಕುಟುಂಬ ಸಮೇತ ನಾಶವಾದನಲ್ಲಪ್ಪ. ನೀನು ಅಪ್ಪಣೆ ಕೊಡದೇ ಇದ್ದಾಗ ಗೆಹಜಿಯು ಆಶೆಪಟ್ಟು 10 ತಲೆಮಾರಿಗೆ ಶಾಪ, ಚರ್ಮದ ಬಾಧೆನ ಬರಮಾಡಿಕೊಂಡಲ್ಲಪ್ಪ. ಕರ್ತನೆ, ನಿನ್ನಲ್ಲಿರುವ ನಿತ್ಯ ಜೀವನ ಕಂಡು ಹಣವನ್ನು ಬಯಸಿದ ಯೂದನು ಆತ್ಮ ನಷ್ಟ ಹೊಂದಿದ್ನಲ್ಲಪ್ಪ. ಕರ್ತನೆ, ನಿನಗೆ ಕೊಡಬೇಕೆಂದೇ ಆಸ್ತಿಯನ್ನು ಮಾರಿ ಅದರಲ್ಲಿ ತಮಗೆಂದು ಉಳಿಸಿಕೊಂಡದ್ದು ಒಂದೇ ದಿನ ದಂಪತಿಗಳಿಬ್ಬರು ಕರ್ತನ ಮರಣವನ್ನು ಅನುಭವಿಸಬೇಕಾಯ್ತಲ್ಲ. ಕರ್ತನ ಇಹಲೋಕ ಸ್ನೇಹ, ಇದರ ನಿಮಿತ್ತ ದೇವರೇ ನಾವು ನಿನಗೆ ವೈರಿಗಳಾಗ್ತೇವೆ ಅನ್ನುವಂಥ ಮಾತಿಗೆ ನಾವು ಹೆದರಿ ನಡೆಯುವುದಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನೆ,
ಈ ಲೋಕದ ಆಶೆ ನೆರವೇರಿಸೋದಕ್ಕೆ ಪ್ರಯಾಸ ಪಡದೆ ದೇವರ ಚಿತ್ತವನ್ನು ನೆರವೇರಿಸಿ ಎಂದೆಂದಿಗೂ ಇರತಕ್ಕ ನಿತ್ಯತ್ವದಲ್ಲಿ ಕರ್ತನ ನಾವು ನಿನ್ನೊಂದಿಗೆ ಸೇರಿಕೊಳ್ಳತಕ್ಕ ಕೃಪೆಯೊಳಗೆ ನಮ್ಮನ್ನು ನಡೆಸು. ದೇವರು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಭಾಗದಲ್ಲಿ ಶೋಧನೆಗೆ ಬೀಳದಂತೆ ನಮ್ಮನ್ನು ತಪ್ಪಿಸಿ ಕಾಪಾಡು ಸ್ವಾಮಿ. ನನ್ನ ನೀತಿಯನ್ನು ಅನುಸರಿಸೋದಕ್ಕೆ ದಯನ ಅನುಗ್ರಹಿಸು. ಕರ್ತ ನಿನಗೆ ನಡುಗುವವರಾಗಿ ಭಯಭಕ್ತಿಯಲ್ಲಿ ಜೀವಿಸೋದಕ್ಕೆ ನಮಗೆ ಕಲಿಸು. ನೀನು ನಮಗೆ ಏನನ್ನು ಕೊಟ್ಟಿದೆಯೋ ಅದರಲ್ಲೇ ನಾವು ಸಂತುಷ್ಟರಾಗಿ ಅದರಲ್ಲೇ ನಾವು ಕರ್ತನೆ ಅದರಿಂದಲೇ ನಾವು ನಿನ್ನನ್ನು ಮಹಿಮೆಪಡಿಸೋದಕ್ಕೆ ನಮಗೆ ಸಹಾಯ ಮಾಡು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಕರ್ತನೆ ವಾಕ್ಯಗಳಿಂದ ಇನ್ನೂ ನಮ್ಮನ್ನು ಎಚ್ಚರಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.